ಪರಿಸರ ಪ್ರೇಮಿ, ಸಾಹಿತಿ, ಬರಹಗಾರ, ಪರಿಸರ ಮಂಜೂರವರ ಜನ್ಮದಿನದ ಪ್ರಯುಕ್ತ ಕೆಆರ್ಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪರಿಸರ ಮಂಜೂರವರ 3ನೇ ಕೃತಿ ಮಿಡಿದ ಮರಗಳು ಕೃತಿಯನ್ನು ಮಾನ್ಯ ಕೆಆರ್ಪುರ ಶಾಸಕರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬೈರತಿ ಬಸವರಾಜರವರು ಬಿಡುಗಡೆ ಮಾಡಿದರು. ಪರಿಸರ ಮಂಜೂರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಶಾಸಕರು ಕೋರಿದರು. ಈ ವೇಳೆ ಮಾತನಾಡಿದ ಶಾಸಕರು, ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ. ಪರಿಸರ ಸಂರಕ್ಷಣೆ ಮಾಡದಿದ್ದರೆ ನಗರದಲ್ಲಿ ಉಸಿರಾಡುವುದಕ್ಕೂ ಕಷ್ಟವಾಗುತ್ತದೆ. ನಗರದ ಅಭಿವೃದ್ಧಿಗೆ ತಕ್ಕಂತೆ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ಅಭಿವೃದ್ಧಿ ವಿಚಾರ ಬಂದಾಗ ಮರಗಳು ಕಡಿಯುವುದು ಅನಿವಾರ್ಯ. 1 ಮರ ಕಡಿದರೆ ಅದಕ್ಕೆ ಪ್ರತಿಯಾಗಿ 11 ಗಿಡ ನೆಡುವಂತಹ ಪ್ರತಿಜ್ಞೆ ನಾವು ಮಾಡಬೇಕು ಎಂದರು. ಪರಿಸರದ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಪರಿಸರ ಮಂಜು ಆಚರಿಸಿಕೊಂಡರಲ್ಲದೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸಸಿ ನೆಡುವ ಮೂಲಕ 501 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ಮಂಡಳಿಯ ಅಧಿಕಾರಿಗಳಾದ ಡಾ. ಅಶೋಕ್ ರೆಡ್ಡಿ, ಪಾಲಿಕೆ ಮಾಜಿ ಸದಸ್ಯರಾದ ಅಂತೋಣಿ ಸ್ವಾಮಿ, ಸಾಹಿತಿ ಡಾ. ಉಪೇಂದ್ರ ಕುಮಾರ್, ರೈತ ಮುಖಂಡರಾದ ಲಕ್ಷ್ಮಣ್, ಕನ್ನಡಪರ ಹೋರಾಟಗಾರರಾದ ಅಜಿತ್ ಕುಮಾರ್, ಗಂಧರ್ವ ರಮೇಶ್, ದಲಿತ ಮುಖಂಡರಾದ ಎಂಆರ್ ವೆಂಕಟೇಶ್, ದೇವರಾಜ್, ವಕೀಲರಾದ ವಿಕ್ರಮ್, ಶಿವಪ್ಪ, ಕೆಪಿ ಕೃಷ್ಣ, ಪಟಾಕಿ ರವಿ, ಮಹಿಳಾ ಮುಖಂಡರಾದ ದೇವಿ, ಲಯ, ಭಾಗ್ಯಮ್ಮ, ಶಾರದ ನಂಜಪ್ಪ, ಮಮತಾ ಸೇರಿದಂತೆ ಮಿಡಿತ ಫೌಂಡೇಶನ್ ತಂಡದ ಸದಸ್ಯರು ಉಪಸ್ಥಿತರಿದ್ದರು. बोलो भारत माता की, भारत माता की. ಪ್ರೀತಿಯ ಶಾಸಕರು, ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಬೈರತಿ ಬಸವರಾಜರು ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ನೀಡೋಣ. ಈಗೇನು ಕಾದ್ಕೊಳ್ತೀವಿ ಪುಸ್ತಕ ಬಿಡುಗಡೆ. ಇವತ್ತು ಹಣ ಈ ಭಾಗದಲ್ಲಿ ಸುಮಾರು 80 ಮರಗಳನ್ನ ಹೋದ ವರ್ಷ ಕಡಿಬೇಕು ಅಂತೇಳಿ ಇಲ್ಲಿ ಶವಗಾರ ಘಟಕ ಮಾಡಬೇಕು ಅಂತೇಳಿ ಮಾಡಿದ್ರು. ಹಾಗಾಗಿ ಇಲ್ಲಿ ಮಾಡಬಾರ್ದು ಅಂತೇಳಿ ಹೋರಾಟಗಳೆಲ್ಲ ಮಾಡಿದ್ರಿ. ನಮ್ಮ ಗಮನಕ್ಕೂ ತರಬೇಕು ಅನ್ನೋಷ್ಟರಲ್ಲಿ ಅವರು ಆಸ್ಪತ್ರೆ ಅದನ್ನ ನಿಂತರ್ಕೊಂಡ್ರು. ಅದರ ಒಂದು ಸಂಭ್ರಮ ಇವತ್ತು 1 ವರ್ಷ ಕಂಪ್ಲೀಟ್ ಆಯಿತು. ಆಗ ಅದಕ್ಕೂ ಅಂಗವಾಗಿ ಇವತ್ತು ಇಲ್ಲೇ ಅದನ್ನ ತಮ್ಮ ನೇತೃತ್ವದಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಮಾಡ್ತಾ ಇದೀವಣ್ಣ. ಹಾಗಾಗಿ ಮರಗಳಿಗೆ ತಮ್ಮ ಉಳಿಸೋದಕ್ಕೆ ನಮ್ಗೆ ದಯವಿಟ್ಟು ಸಹಕಾರ ಕೊಡಬೇಕು. ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಜೊತೆಗೆ ಪರಿಸರ ಅಭಿವೃದ್ಧಿ ಆಗಬೇಕು. ಬಹಳಷ್ಟು ಜನ ಇವತ್ತು ಶಾಸಕರು ಅಭಿವೃದ್ಧಿ ಜೊತೆಗೆ ಪರಿಸರ ಅಭಿವೃದ್ಧಿನೂ ಮಾಡ್ತಾ ಇರೋದು ನಮ್ಮ ಬೈರತಿ ಬಸವರಾಜಣ್ಣವರೇ. ಬಹಳಷ್ಟು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಳ್ತಾ ಇರ್ತಾರೆ. ಮತ್ತೆ ನಾವು ಆಗ್ಲೇ ಹೇಳಿದೆ, ಪರಿಸರ ಪ್ರೇಮಿ ಶಾಸಕರು ಯಾರು ಇದ್ದಾರೆ ನಮ್ಮ ಬಸವರಾಜಣ್ಣವರು ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು. ಬಹಳಷ್ಟು ವಿಚಾರಗಳು, ಅವರು ಬಹಳಷ್ಟು ಎಲ್ಲ ವಿಚಾರಗಳನ್ನು ತೂಗಿಸಿ ನಮ್ಗೆಲ್ರಿಗೂ ನಮ್ಗೆ ಬಹಳಷ್ಟು ಫೇವರೇಟ್ ಅಷ್ಟು ಕೆಲಸಗಳನ್ನ ಮಾಡ್ತಾರೆ. ಅವರು ಪ್ರತಿದಿನ ಇಡೀ ನನ್ಗೆ ಗೊತ್ತಿರ್ತಕ್ಕಂಥ ಇಡೀ ನಮ್ಮ ಬೆಂಗಳೂರಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಕೂತಿರ್ತಾರೆ. ಬಡ ಜನಗಳಿಗೆ ಸೇವೆ ಮಾಡಕ್ಕೆ ಯಾವ್ರಿಗೆ ಏನ್ ಕಷ್ಟ ಆದ್ರೂ ಅವರು ಸ್ಪಂದಿಸ್ತಾರೆ. ನಾನು ಪತ್ರಕರ್ತನಾಗಿ ಕೂಡ ಅವ್ರ ಹಿಂದೆ ನಾನು ಬಹಳಷ್ಟು ನೋಡ್ತೀನಿ. ಯಾವಾಗೂ ಅಭಿವೃದ್ಧಿ ಜನಗಳ ಜೊತೆಯಲ್ಲಿ ಇರ್ತಾರೆ, ಜನಪರ ಕೆಲಸ ಮಾಡ್ತಾರೆ. ಈಗ ಕಾವೇರಿ ನೀರು ಇಂಥ ಬಿಳಿ ಬಸ್ಸಲ್ಲಿ ನೀರಿಗೆ ಬಹಳ ಸಮಸ್ಯೆ ಇದೆ ಎಲ್ಲ ಕಡೆ. ಅಂತ ಇದ್ರಲ್ಲಿ ಕೂಡ ಕಾವೇರಿ 6ನೇ ಹಂತದ ಯೋಜನೆ ತಗೊಂಡು ಬಂದು ಎಲ್ರಿಗೂ ನೀರನ್ನು ಹಾಕಿಸ್ತಾ ಇದ್ದಾರೆ ಅಣ್ಣ. ನಿಜಕ್ಕೂ ದೊಡ್ಡ ಅವ್ರಿಗೆ ನಾವು ಎಷ್ಟು ಋಣಿಯಾಗಿದ್ರು ಸಾಲದು. ಹಾಗಾಗಿ ಈಗ ಪುಸ್ತಕ ಬಿಡುಗಡೆ ಮಾಡಿಸ್ಬಿಡೋಣ ಅಣ್ಣ ದಯವಿಟ್ಟು. ಅವ್ರೇನೋ ಮಾಡಿದಾರ ಬೇಡ ರಮೇಶ್ ಬರ್ರಿ ಅಣ್ಣ, ಬರ್ರಣ ರಮೇಶ್ ಅಣ್ಣ ಬರ್ರಿ. ಸೈಡ್ ಬಣ್ಣ ಅಣ್ಣ, ಸೈಡ್ ಬಣ್ಣ. ಸಾರಿ ಅಣ್ಣ.
ನಾನು ಹೈಟ್ ಕಡಿಮೆ ಇದ್ದೀನಿ ಬಿಡಿ ಅಣ್ಣ. ಸೂಪರ್. ಅವರು ಕರಿತಾ ಇದ್ದಾರೆ. ಇನ್ನೋಡಿ ಫೋಟೋ ನೋಡಿ. ವಿಕ್ರಮ್ ಸರ್ ಅವರು बोलो भारत माता की जय, वृक्ष माता की जय। ಕ್ಲೀನ್గా వచ్చింటాನೆ ಇಲ್ಲಿ ಸ್ವಲ್ಪ ಜನ ಇರ್ತಾರೆ. ಕಾಡು ಬೆಳೆಸಿ ಹಸಿರೇ ಹಸಿರೇ ವೃಕ್ಷ ಸಂರಕ್ಷಣೆ ಪರಿಸರ ಮಂಜುವರಿಗೆ ಕನ್ನಡ ಪುತ್ರ ಪರಿಸರ ಮಂಜುವರಿಗೆ ಅಣ್ಣ ಒಂಚೂರು ಸೈಡ್ ವೃಕ್ಷಮಾತೆ ಸಾಧುಬಲ ತಿಮ್ಮಕ್ಕನವರಿಗೆ ಪರಿಸರ ಮಂಜು ಅವರಿಗೆ. ಇಂದು ಸಮಾಜದಲ್ಲಿ ವೃಕ್ಷಗಳು ಅನಾಥವಾಗ್ತಾ ಇದೆ. ಈ ವೃಕ್ಷಗಳಿಗೆ ಯಾರೂ ಇಲ್ಲ ಅಂಥೇಳಿ ಇಷ್ಟ ಬಂದಂಗೆ ಮನ ಬಂದಂತೆ ಮರಗಳನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ, ಕೊಲ್ತಾ ಇದ್ದಾರೆ, ಕಟುಕರಾಗ್ತಾ ಇದ್ದಾರೆ, ಕೊಲೆಗಡುಕರಾಗ್ತಾ ಇದ್ದಾರೆ, ಮಾನವೀಯತೆಯನ್ನು ಮರಿತಾ ಇದ್ದಾರೆ ಜನ. ಇದು ಜಾಗೃತಿ ಆಗಬೇಕು, ಸಮಾಜದಲ್ಲಿ ಎಲ್ರಿಗೂ ಒಂದು ಜಾಗೃತಿನ ಮೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮಿಡಿದ ಮರಗಳು ಅನ್ನೋ ಪುಸ್ತಕವನ್ನು ರಚಿಸಿ ಇವತ್ತು ಜನಗಳ ಕೈಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತಾರೆ. ಆ ಪುಸ್ತಕದ ಮೂಲಕ ಎಲ್ಲರಲ್ಲೂ ಮರ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಒಲವನ್ನು ಮೂಡಬೇಕು, ಪ್ರೀತಿ ಮೂಡಬೇಕು ಅಂತ ಹೇಳಿ ಈ ಒಂದು ಬುಕ್ಕು ಬಿಡುಗಡೆ ಆಯಿತು. ಇವತ್ತು ಭಾಳಷ್ಟು ಜನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ನಂತರ 501 ಸಸಿಗಳನ್ನು, ಔಷಧಿ ಗಿಡಗಳನ್ನ ವಿತರಿಸಿದ್ದೀವಿ. ಜೊತೆಗೆ ಇಲ್ಲೂ ಕೂಡ ಗಿಡಗಳನ್ನು ನೆಟ್ಟು ಮರವನ್ನು ಅಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಜಾಗೃತಿ ಮೂಡಿಸ್ಬೇಕಂತೇಳಿ ಇಲ್ಲಿ ಗಿಡಗಳು ನೆಟ್ಟಿದ್ದೀವಿ. ಎಲ್ರಿಗೂ ನಾನು ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ನಿಮ್ಮ ಹುಟ್ಟದ ಹಬ್ಬವನ್ನು ಮೋಜು ಮಸ್ತಿ ಸಂಭ್ರಮ ಹೇಗೆ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ದಯವಿಟ್ಟು ಅರ್ಥಪೂರ್ಣ ಮಾಡ್ಕೊಳ್ಳಿ. ಒಂದು ಗಿಡವನ್ನು ನೆಟ್ಟು ನಿಮ್ಮ ಜನ್ಮದಿನಾಚರಣೆ ಆಚರಣೆ ಮಾಡಿ. ನಿಮ್ಮ ಮದುವೆ ಮುಂಜಿ ಬಂದರೆ ತೆಂಗಿನಕಾಯಿ ತಾಂಬೂಲವನ್ನು ಕೊಡೋ ಜೊತೆಗೆ ಸಸಿಗಳನ್ನು ದಯವಿಟ್ಟು ದಾನ ಮಾಡಿ. ಕೊಟ್ಟ ಸಸಿಗಳನ್ನು ಎಲ್ಲೂ ಎಸಿದೆ ಅದನ್ನು ಭೂಮಿಗೆ ಹಾಕಿ ಒಡಲಿಗೆ ಸೇರಿಸಿ ಮರವಾಗಿಸಿ. ನೀವೊಂದು ಮರವನ್ನು ನಿಜಕ್ಕೂ ದೊಡ್ಡ ಮರವನ್ನಾಗಿಸಿ ಅದನ್ನು ಬೆಳೆಸಿ ಕಾಪಾಡಿದ್ದಾದರೆ ಒಂದು ಉತ್ತಮವಾದ, ನೀವು ಶಿವಾಲಯವನ್ನೇ ಕಟ್ಟಿದಷ್ಟೇ ಪುಣ್ಯ, ನೀವು ಚರ್ಚು ಮಸೀದಿ ಕಟ್ಟಿದಷ್ಟೇ ಪುಣ್ಯ ಬರುತ್ತೆ ನಿಮಗೆ. ದಯವಿಟ್ಟು ಎಲ್ಲರೂ ಒಂದೊಂದು ಗಿಡ ನೆಟ್ಟು ನಮ್ಮ ಜನ್ಮ ಸಾರ್ಥಕ ಮಾಡಬೇಕಂದ್ರೆ ಒಂದು ಮರ ನೆಡಲೇಬೇಕು. ಆ ಒಂದು ಮನೋಭಾವದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಕೊಂಡು ಓದಿ ಸ್ವೀಕರಿಸಿ ಎಲ್ಲರೂ ನನಗೆ ಆಶೀರ್ವದಿಸ್ಬೇಕಂತ. ಅಷ್ಟು ಜನ ಬಂದು ನಿಮಗೆ ಶುಭಾಶಯಗಳು ಕೋರಿದಾರಲ್ಲ, ಈ ಪ್ರೀತಿ ಅಭಿಮಾನಕ್ಕೆ ನಾನು ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ನಾವೇನು ಸೆಲೆಬ್ರಿಟಿಗಳಲ್ಲ. ನಾನು ಒಂದು ಸತ್ಯವಾಗ್ಲೂ ಹೇಳ್ತೀನಿ, ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. ನಾವು ನಾಟಕ ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು, ಆಡಂಬರ ಮಾಡಿಕೊಂಡು, ಇಲ್ದಿಲ್ದೆಲ್ಲ ಹೇಳ್ಕೊಂಡು ಬದುಕೋಂಥದ್ದು ಬಿಟ್ಟು ಸರಳ ಜೀವನ, ಸರಳ ಬದುಕೆ ಇದಕ್ಕೆ ಪ್ರೇರಣೆ. ನೋಡಿ ಇವತ್ತು ಇವರೆಲ್ಲ ಬಹಳ ಮಹನೀಯರು. ಅವರೆಲ್ಲ ಅವ್ರ ಸಾಧನೆ ತಗೊಳ್ತಾ ಹೋದರೆ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಬಂದು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನು ಸೌಭಾಗ್ಯ. ಯಾಕಂದರೆ ಇದು ಇಷ್ಟೇ, ನಾವು ಪ್ರಾಮಾಣಿಕವಾಗಿ ಪರಿಸರಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ಪರಿಸರ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಈ ವಿಚಾರ ಎಲ್ಲರೂ ಅರ್ಥಕೋಬೇಕು. ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಎಷ್ಟೇ ಋಣಿಯಾಗಿದ್ದರೂ ಸಾಲದು. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಕೆಲಸ ಇದೆ. ಅವರೆಲ್ಲರ ಬೆಂಬಲ ಖಂಡಿತ ಅಗತ್ಯವಿದೆ. ನಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಮನವಿ ಮಾಡಿದೆ. ಮಿಡಿತಾ ಮಂಜುನಾಥ್, ಪರಿಸರ ಮಂಜು, ಆನಂತರ ಸಾಂಸ್ಕೃತಿಕವಾಗಿ ಬೆಳೀತಾ ಇರ್ತಕ್ಕಂಥ ಮಂಜುನಾಥ್ ಅವರು ಬಹುಮುಖ ಪ್ರತಿಭೆಯ ಹಾಗೂ ಬಹುಮುಖ ವ್ಯಕ್ತಿತ್ವದ ಒಂದು
ಪರಿಸರ ಸಂತ ಅಂತ ಹೇಳ್ಬೋದು. ಅಂತಹವರು ಪರಿಸರ ಮಂಜುನಾಥ್ ಅವರು. ಅವರ ಹುಟ್ಟುಹಬ್ಬ ಇವತ್ತು ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ದೇವೆ. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಜಾಗದಲ್ಲಿ ಇಲ್ಲಿ 50 ಮರಗಳು ಇವತ್ತು ಮಾರಣ ಹೋಮ ಆಗದಿರೋ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಸರ ಮಂಜು ಅವರ ಹೋರಾಟವೇ ಕಾರಣ. ಇವತ್ತು ಆ ಮರಗಳನ್ನು ಕಡಿದಿರ ಅದರ ರಕ್ಷಣೆಯನ್ನು ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಹಾಗೂ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥ, ಸಸಿಗಳನ್ನು ನೆಡ್ತಾ ಇರ್ತಕ್ಕಂಥ, ನೀರನ್ನು ಅತಿಯಾಗಿ ವ್ಯಯ ಮಾಡಬಾರ್ದು ಅಂತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರ್ತಕ್ಕಂಥ, ಕಸದ ವಿಲೇವಾರಿಯನ್ನು ಅದರ ಬಗ್ಗೆ ಮಾಹಿತಿಯನ್ನು ಜಾಗೃತಿಯನ್ನು ಕೊಡ್ತಾ ಇರ್ತಕ್ಕಂಥ ಮಿಡಿತಾ ಫೌಂಡೇಶನ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಂಜುನಾಥ್ರವರ ಕೆಲಸಗಳು ಅತ್ಯಂತ ಶ್ಲಾಘನೀಯ. ಅವರ ಹುಟ್ಟುಹಬ್ಬ ಇವತ್ತು ವಿಶೇಷವಾಗಿ ಆಚರಣೆ ಆಗಿದೆ. ಅವರು ಇಡೀ ನಮ್ಮ ಮಹದೇವಪುರ ಮತ್ತು ಕೃಷ್ಣರಾಜಪುರ ಕ್ಷೇತ್ರದಲ್ಲಿ ಸಾಲು ಮರದ ತಿಮ್ಮಕ್ಕನವರು ಯಾರಿದ್ದಾರೆ, ವೃಕ್ಷಮಾತೆ ಅಂತ ಯಾರನ್ನು ಕರಿತೇವೆ, ಅವರನ್ನು ಕರ್ಕೊಂಬಂದು ಅವರ ಮೂಲಕ ಸಸಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಈ ಪರಿಸರದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವರಿಗೆ ತಾಯಿ ಭುವನೇಶ್ವರಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು, ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು, ಮತ್ತಷ್ಟು ಪರಿಸರದ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಪರಿಸರ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಲಿ ಅಂತೇಳಿ ತಾಯಿ ಭುವನೇಶ್ವರಲ್ಲಿ ನಾನು ಬೇಡ್ಕೊಳ್ತೇನೆ. ನಾಡು, ನುಡಿ, ನೆಲ, ಜಲ, ಭಾಷೆಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಸುದಿನದಂದು ಈ ಒಂದು ಸರ್ಕಾರಿ ಆಸ್ಪತ್ರೆ ಕೃಷ್ಣರಾಜಪುರದಲ್ಲಿ ಸರಳವಾಗಿ ತುಂಬ ಅದ್ಭುತವಾದ, ವೈಶಿಷ್ಟ್ಯಮಯವಾದ, ವೈವಿಧ್ಯತೆಯ ಕಾರ್ಯಕ್ರಮವನ್ನು ರೂಪಿಸಿರೋದಕ್ಕೆ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ನಾವು ನಮನವನ್ನು ಸಲ್ಲಿಸಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಹೃನ್ಮನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕಾಗಿ ಅಂದರೆ ಇವತ್ತು ಉರುಗ ತಜ್ಞರು, ಪ್ರಕೃತಿ ಮಾತೆಯ ದಿಟಪುತ್ರರು ಆದಂಥ ಡಾಕ್ಟರ್ ಮಂಜುನಾಥ್ರವರ ಜನ್ಮ ದಿನಾಚರಣೆ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮಿಡಿದ ಮರಗಳು ಅಂಥೇಳಿ ಪ್ರಕೃತಿಯ ಮಾತೆಯ ಮಡಿಲಿಗೆ, ನಮ್ಮೆಲ್ಲರ ಒಂದು ಕಪಾಟಿಗೆ, ನಮ್ಮೆಲ್ಲರ ಒಂದು ಜ್ಞಾನಕ್ಕೆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಸಾಹಿತ್ಯ ಕ್ಷೇತ್ರ, ಈ ಒಂದು ಪಂಚಭೂತಗಳ ಕ್ಷೇತ್ರ, ನೆಲ, ನೀರು, ಜಲ, ಭಾಷೆ ಮತ್ತು ನಾಡು, ನುಡಿ ಎಲ್ಲದರ ಬಗ್ಗೆ ಕೂಡ ಅಪಾರವಾದ ಜ್ಞಾನ, ಅಪಾರವಾದ ಒಂದು ಪ್ರೀತಿಯನ್ನು ಹೊಂದಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ವಿಶೇಷವಾಗಿ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಮಂಜು ಅವ್ರಿಗೆ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ, ಭೋಗಭಾಗ್ಯಗಳು ಫಲಿಸಲಿ. ಮುಂದಿನ ದಿನಗಳಲ್ಲಿ ಬರೀ ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಮಾದರಿಯಾದಂಥ ಒಬ್ಬ ವಿಶಿಷ್ಟವಾದ ವ್ಯಕ್ತಿ ಮಂಜುನಾಥ್ ಅವರಾಗಲಿ ಅಂತ ಹೃದಯ ತುಂಬಿ ಹರಿಸ್ತಾ ಇದ್ದೇನೆ. ಹಾಗೆ ನಾನು ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ, ನನ್ನೆಲ್ಲ ಅಣ್ಣ ತಮ್ಮಂದರಿಗೆ, ಸಹೋದರಿಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಈಗ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ, ಅಲ್ಲೊಬ್ಬ ಸೆಲೆಬ್ರಿಟಿ ಒಂದು ಆಶ್ರಮವನ್ನು ದತ್ತಿಗೆ ಪಡೆದ್ರಂತೆ, ಇಲ್ಲೊಂದು ಪ್ರಾಣಿಯನ್ನು ದತ್ತಿಗೆ ಪಡೆದ್ರಂತೆ, ಮಕ್ಕಳನ್ನು ಅನಾಥಾಶ್ರಮದಲ್ಲಿ ದತ್ತಿಗೆ ಪಡೆದ್ರಂತೆ ಅಂತ. ನನ್ನ ಒಂದು ಕಾಳಜಿ ಏನಂದರೆ, ಪ್ರತಿಯೊಬ್ಬ ನಾಗರಿಕರು ಈ ದೇಶದಲ್ಲಿ, ಈ ಜಗತ್ತಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಒಂದೊಂದು ಗಿಡವನ್ನು ದತ್ತಿಗೆ ತಗೊಂಡು ಪ್ರಕೃತಿಗಾಗೆ ಆ ಒಂದು ಗಿಡವನ್ನು ಬೆಳೆಸಿ, ನಾವು ಸತ್ತ ನಂತರವೂ ಕೂಡ ನಮ್ಮ ಹೆಸರನ್ನು ಹೇಳುವಂಥ ಒಂದು ಗಿಡವನ್ನು ಇಲ್ಲಿ ಬಿಟ್ಟು ಹೋಗೋದು ನನ್ನ ಒಂದು ಜೀವನದ ಮಹತ್ ಕಾರ್ಯ ಅಂತ ತಿಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಈ ಒಂದು ಗಿಡ ನೆಡುವಂತಹ, ಗಿಡವನ್ನು ದತ್ತಿಗೆ ತಗೊಳ್ಳುವಂಥ ಕಾರ್ಯ ಮಾಡಿ ಅಂತೇಳಿ ನಾನು ಕೇಳ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ತಾವು ಏನು ಮಾಧ್ಯಮ ಮಿತ್ರರಿದ್ದೀರಿ, ಇದನ್ನು ತಾವು ಕೂಡ ಇಲ್ಲಿಂದ ಒಂದೊಂದು ಗಿಡವನ್ನು ತೊಗೊಂಡೋಗಿ ತಮ್ಮ ಮನೆಗಳಲ್ಲಿ ನೆಟ್ಟು ಅದನ್ನು ಪೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಜೈ ಕರ್ನಾಟಕ ಮಾತೆ ಸರ್, ಜೈ ಕನ್ನಡಾಂಬೆ.